ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಬನ್ನಿ, ಒಂದು ಹೊಸ ಕೋಳಿ ಫಾರಮ್ ಮಾಡ್ತಾ ಇದ್ದಾನೆ. ಮನೇಲಿ ಕೂತು ಏನು ಮಾಡೋದು, ಸುಮ್ಮನೆ ಟೈಮ್ ಸ್ಪೆಂಡ್ ಆಗ್ತಿಲ್ಲ ಅಂತೇಳಿ ನಾಟಿ ಕೋಳಿನ ಸಾಕ್ತಾ ಇದ್ದಾನೆ. ಮೊಟ್ಟೆಗಳು ನಾನೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ನಾಟಿ ಮೊಟ್ಟೆಗಳು ನಾವು ಬೇರೆ ಕಡೆ ಕೊಡ್ತಾ ಇದ್ದೀವಿ. ಈಗ ಅವ್ನು ಹೊಸದಾಗಿ ಒಂದು ಮಾಡೋಕ್ಕೋಸ್ಕರ ಒಂದು ನಾಟಿ ಕೋಳಿ ಫಾರಮ್ ಮಾಡ್ತಾ ಇದ್ದಾನೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇವಾಗ ಒಂದು ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ. ಬನ್ನಿ. ಔಟ್ಸೈಡಿಂದ ಸಿಮೆಂಟ್ ಕಂಬಗಳು ಹಾಕಿದ್ದಾನೆ. ಸಿಮೆಂಟ್ ಕಂಬಗಳು ಹಾಕಿ ಮೇಲ್ಗಡೆ ಅಡಿಕೆ ದಬ್ಬೆನ, ಅಂದರೆ ಕಡಿಮೆ ರೇಟಲ್ಲಿ ಸಿಗೋ ಅಡಿಕೆ ದಬ್ಬೆನ ಹಾಕಿದ್ದಾನೆ. ಮತ್ತು ಸಿಮೆಂಟ್ ಶೀಟ್ ಹಾಕಿದ್ದಾನೆ ಮೇಲ್ಗಡೆಗೆ, ಮಳೆಗಳು ಮತ್ತು ಬಿಸಿಲು ಬೀಳಬಾರ್ದು ಅಂತ ಹೇಳಿ. ಮೇಲ್ಗಡೆ ಒಂದು 3 ಅಡಿ ಗೋಡೆ ಕಟ್ಟಿದ್ದಾನೆ ಹೈಟು. ಮಳೆ ನೀರು ಮತ್ತು ಆ ಕಡೆಯಿಂದ ಬಂದ ಗಾಳಿಗಳೆಲ್ಲ ಬಿದ್ದಾಗ ಕೋಳಿಗಳಿಗೆ ಸ್ವಲ್ಪ ಶೀತ ಆಗುತ್ತೆ. ಸ್ವಲ್ಪ ಕೋಳಿಗಳು ಹೀಟಲ್ಲಿದ್ದರೆ ಒಳ್ಳೇದು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ದಾನೆ. ಈ ಶೆಡ್ ಖರ್ಚು ಮಾಡೋಕ್ಕೆ ಒಂದು 30,000 ರೂಪಾಯಿ ಒಳಗಡೆ ಮಾಡಿದ್ದಾನೆ, ಕೆಲಸ ಎಲ್ಲ ಸೇರಿ. ಈಗ ಹೊರಗಡೆಯಿಂದ ಈ ತರ ಕಾಣಿಸ್ತಾ ಇದೆ. ಈಗ ಒಳಗಡೆ ಹೋಗೋಣ, ಇನ್ನು ಕೆಲಸ ನಡೀತಾ ಇದೆ. ಇದು ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಬಾಗಿಲು ಬಿಟ್ಟಿದ್ದಾನೆ ಚಿಕ್ಕದು, ಅಂದ್ರೆ ಇವನ ಹತ್ರನೇ ಇದ್ದಿದ್ದು ವೇಸ್ಟ್ ಒಂದು ಸಿಮೆಂಟ್ ಬಾಗಿಲು ತಗೊಂಡು ಅವನು ರೆಡಿ ಮಾಡಿರೋದು. ಇದು ಸೇಮ್ ವೇಸ್ಟ್ ಆಗಿ ಬಿದ್ದಿತ್ತು ಅವ್ರು ಹಳೆ ಮನೆದು, ಅದೊಂದು ಕಿಟಕಿನ ಅದನ್ನು ಹಾಕಿದ್ದಾನೆ. ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೆ. ಕೋಳಿಗಳು ಹೊರಗಡೆಯಿಂದ ಯಾರು ತಗೊಂಡೋಗ್ಬಾರ್ದು, ಮತ್ತೆ ಅವುಗಳಿಗೆ ನಾವು ಸೇಫ್ಟಿ ಕೊಡಬೇಕು ಅಂತೇಳಿ ಬಾಗಿಲು ಮಾಡಿರೋದು. ಅಗಲ ಇದೆ, ಉದ್ದ ಒಂದು 25 ಅಡಿ ಇದೆ ಈ ಶೆಡ್ ಫುಲ್ ಕಂಪ್ಲೀಟ್ ಆಗಿ. ಇದು ಅವ್ನು ತುಂಬ ಕಡಿಮೆ ಖರ್ಚಲ್ಲಿ ಬೇಕು ಅಂತ ಅಡಿಕೆ ದಬ್ಬೆನ ಈ ಥರ ಹೊಡೆದಿದ್ದಾನೆ ನೋಡಿ. ಈಸಿ ಆಗುತ್ತೆ, ಸುಮ್ಮನೆ ಖರ್ಚು ಜಾಸ್ತಿ ಮಾಡಬಾರ್ದು. ನಮ್ಮ ಹತ್ರ ಇರೋದನ್ನ ಬಳಸ್ಕೊಂಡು ಏನು ಮಾಡ್ಬೋದು ಅಂದಾಗ, ಅಂದರೆ ಪ್ಯಾಸಿವ್ ಇನ್ಕಮ್ ಏನಾದರೂ ಬೇಕಲ್ಲ ಇವಾಗ ಅವರಿಗೆ ಈಗ ಸದ್ಯಕ್ಕೆ, ಅದಕ್ಕೋಸ್ಕರ ಈ ಸೆಟಪ್ ಮಾಡಿರೋದು ಅವನು. ಆಸಿಫ್ ಅಂತ ಹೇಳಿ ಒಂದು 150 ಕೋಳಿ ಸಾಕೋ ಪ್ಲಾನ್ ಮಾಡಿದ್ದಾನೆ. ಈಗ ಆಲ್ರೆಡಿ ಅವನ ಹತ್ರ ಒಂದು 60 ಕೋಳಿಗಳಿದೆ. ಆ ಮೊಟ್ಟೆಗಳನ್ನ ನಾವೇ ಪರ್ಚೇಸ್ ಮಾಡ್ತಿದ್ದೀವಿ, ನಮ್ಮ ಶಾಪಲ್ಲಿ ಇಟ್ಬಿಟ್ಟು ನಾವು ಸೇಲ್ ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ ಹೊಸ ಕೋಳಿಗಳು ತಗೊಬಂದು ಸೇಮ್ ಮೊಟ್ಟೆ ಬಿಸ್ನೆಸ್ ಮಾಡಬೇಕು, ಮತ್ತು ನಾಟಿ ಕೋಳಿಗಳನ್ನ ಕೊಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇರೋದು. ಈ ಸೆಟಪ್ಪು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಈಗ ಸದ್ಯಕ್ಕೆ ಅವನಿಗೆ ಓಕೆ ಇದೆ. ಈಗ ಇದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಶೆಡ್ ಮಾಡಬೇಕು ಅಂದ್ಕೊಂಡ್ರೆ ಈ ಶೆಡ್ಡು ಬೆಸ್ಟ್ ಇದೆ ನನಗನ್ಸಿದ್ದು. ನೆಕ್ಸ್ಟು ಹೋಗ್ತಾ ಡೆವಲಪ್ಮೆಂಟ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ನಿಮಗೆ ನಾಟಿ ಕೋಳಿಗಳು ತುಂಬ ಸಾಕಬೇಕು ಅಂತಂದರೆ ಹಳ್ಳಿ ಕಡೆ ನಡೆಯುತ್ತೆ. ಸ್ವಲ್ಪ ಇದು ಹಳ್ಳಿಯಿಂದ ಹೊರಗಡೆ, ಸಿಟಿಯಿಂದ ಹೊರಗಡೆ ಇದೆ ಈ ಜಾಗ. ಹಾಗಾಗಿ ಕೋಳಿಗಳಿಗಂತೂ ಬೇಕು, ಯಾಕೆಂದರೆ ಅದು ಮಾಡೋ ಗಲೀಜಿಂದ ತುಂಬ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಪಂಚಾಯತಿಂದ ನೀವು ಒಂದು ಪರ್ಮಿಷನ್ ಲೆಟರ್ ತಗೋಬೇಕಾಗತ್ತೆ ಕೋಳಿ ಫಾರಮ್ ಮಾಡಬೇಕಂದ್ರೆ. ಆಮೇಲೆ ದೊಡ್ಡ ಮಟ್ಟದಾಗ ಮಾಡಬೇಕು ಅಂದರೆ ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಲೈಸೆನ್ಸ್ ಎಲ್ಲ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೀವು ಪಂಚಾಯತಿಗಳು ನಿಮ್ಮ ವ್ಯಾಪ್ತಿಗಳಲ್ಲಿ ಕೇಳ್ಕೊಂಡ್ರೆ ಆಗುತ್ತೆ. ಸದ್ಯಕ್ಕೆ ನನ್ನ ಫ್ರೆಂಡ್ ಮಾಡ್ತಿರೋ ಈ ಕೋಳಿ ಫಾರಮು ಈ ಥರ ಇದೆ. ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಕೋಳಿ ಫಾರಮ್ ಮಾಡಬೇಕು ಅಂದರೆ ಸೊ ಈ ಥರನ ಉಪಯೋಗಿಸ್ಕೊಂಡ್ರೆ ನಿಮ್ಮ ಹತ್ರ ದುಡ್ಡು ಸೇವ್ ಆಗುತ್ತೆ, ಕಾಸ್ಟ್ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಕೆಲಸ ಕೂಡ ಅವರಿಬ್ಬರೇ ಮಾಡ್ಕೊಂಡಿದ್ದು. ಅವ್ರ ಅಣ್ಣ ಒಬ್ಬ ಇದ್ದಾನೆ, ಜಾವುಬಾಯ್ ಅಂತ ಹೇಳಿ, ಅವನು 500 ಅವನು ಸ್ವಲ್ಪ ಐಡಿಯಾಗಳಿದೆ ಅವನಿಗೆ. ಅವನು ಬಂದು ಇದನ್ನೆಲ್ಲ ಸೆಟಪ್ ಮಾಡಿ ಇವನು ಸೇರಿ ಮಾಡ್ತಾ ಇರೋದು. ಈ ಥರ ಇದೆ ಈಗ ಸದ್ಯಕ್ಕೆ ಕೋಳಿ ಫಾರಮ್ಮು. ನೋಡೋಣ ನೆಕ್ಸ್ಟ್ ಕೋಳಿಗಳೆಲ್ಲ ಬಂದು ಇನ್ನು ಸ್ವಲ್ಪ ಕೆಲಸ ಎಲ್ಲ ಕ್ಲೀನಾಗಿ ಇದಕ್ಕೆಲ್ಲ ಭತ್ತದ ಹೊಟ್ಟೆಲ್ಲ ಹಾಕ್ತಾನೆ ಕೆಳಗಡೆ ಹಾಕಿ, ಆ ಕೋಳಿಗಳು ಬಿಟ್ಟಾಗ ಮತ್ತೆ ಕೋಳಿಗಳು ಮೊಟ್ಟೆ ಹಾಕೋಕ್ಕೆ ಜಾಗಗಳನ್ನ ರೆಡಿ ಮಾಡ್ತಾನೆ. ಅವ್ನು ಸಾಕ್ತಾ ಇರೋದು ಪ್ಯೂರ್ ನಾಟಿ ಕೋಳಿಗಳು. ಯಾರಿಗಾದ್ರೂ ಮೊಟ್ಟೆಗಳು ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಾದ್ರು ತುಂಬ ಮೊಟ್ಟೆಗಳು 50-60 ಬೇಕು ಅಂದರೆ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ನಾವು ಕೊಡ್ತೀವಿ, ಪಾರ್ಸೆಲ್ ಕೂಡ ಹಾಕ್ಕೊಡ್ತೀವಿ, ನಿಮಗೆ ಡೆಲಿವರಿ ಅವೈಲೇಬಲ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಮೆಡಿಕಲ್ ಇದೆಯಲ್ಲ, ಸ್ವರ ವೆಟ್ಪೆಟ್ಟು, ಆ ಮೆಡಿಕಲ್ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಮೊಟ್ಟೆಗಳನ್ನ ಕೊಡಿಸ್ತೀನಿ ಇವನಿಂದನೇ. ಯಾವುದೇ ರೀತಿಯಾಗಿ ನಾವು ಜಾಸ್ತಿ ತೊಗೊಳಲ್ಲ ಮೊಟ್ಟೆಗಳಿಗೆಲ್ಲ. ಮತ್ತು ಕೋಳಿಗಳು ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾಟಿ ಕೋಳಿಗಳು ನಾವು ಕೊಡಿಸ್ತೀವಿ, ಒಳ್ಳೆ ಕೋಳಿಗಳು. ಮತ್ತು ನಿಮಗೆ ಈ ಫೈಟ್ರ್ ಕೋಳಿಗಳು ಬರುತ್ತಲ್ಲ, ನಮ್ಮ ಆಸಿಫ್ ಅವ್ರ ಅಣ್ಣನೇ ಅಕ್ರಮ್ ಅಂತ ಒಬ್ಬ ಸಾಕ್ತಾ ಇದ್ದಾನೆ. ಅವನ ಹತ್ರನೂ ಫೈಟರ್ ಕೋಳಿಗಳು ಸಿಗುತ್ತೆ, ಒಳ್ಳೊಳ್ಳೆ ಕೋಳಿಗಳು ಸಿಗುತ್ತೆ, ಫೈಟಿಂಗ್ ಆಡೋ ಕೋಳಿಗಳೇ ಸಿಗುತ್ತೆ, ಮೊಟ್ಟೆಗಳು ಸಿಗುತ್ತೆ. ನಿಮಗೆ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗೋಣ.